ಅಯ್ಯೋ ರಾಮ, ಏನಿದು? ಏನಮ್ಮ ಆಯ್ತು? ಎಲ್ಲ ಇಲ್ಲೇ ಜೋಡಿಸಿಟ್ಟಿದ್ದೆ ಕಣೆ, ನೆನ್ನೆನೆ ಜೋಡಿಸಿಟ್ಟಿದ್ದೆ. ಏನ್ ಜೋಡ್ಸಿಟ್ಟಿದ್ದೆ? ಅದೇ ಕಣೆ, ಆರತಿ ತಟ್ಟೆ, ಅರ್ಶನ, ಕುಂಕುಮ, ಕರ್ಪೂರ ಎಲ್ಲ ಒಟ್ಟಿಗೆ ಜೋಡಿಸಿಟ್ಟಿದ್ದೆ. ಅಯ್ಯೋ, ಇಲ್ಲೇ ಎಲ್ಲೋ ಇರ್ಬೇಕಮ್ಮ, ಸರಿಯಾಗಿ ಒಂದ್ಸಲ ನೋಡು. ಇಲ್ಲೇ ಇಟ್ಟಿದ್ದೆ. ಇಲ್ಲ ಕಣೆ, ಎಲ್ಲೂ ಕಾಣ್ತಾ ಇಲ್ಲ. ಏನೇ ಮಾಡೋದೀಗ? ಒಂದ್ ಕೆಲ್ಸ ಮಾಡ್ತೀನಿ, ಅಂಗಡಿಗೆ ಹೋಗಿ ಹೊಸ ತಗೊಂಡ್ ಬಂದ್ಬಿಡ್ಲಾ? ಬೀಗರು ಬರೋ ಹೊತ್ತಾಯ್ತು ಅಂತೀಯ. ಈ ಟೈಮಲ್ಲಿ ನೀನೇ ಹೋದ್ರೆ ಹೇಗೆ? ಬಹುಶಃ ಯಾರೋ ತಗೊಂಡೋಗಿರ್ತಾರೆ ಅನ್ಸುತ್ತೆ. ಯಾರು ಯಾಕಮ್ಮ ಆರತಿ ತಟ್ಟೆ ತಗೊಳ್ತಾರೆ? ಸರಿ ಬಿಡು, ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನು ಬಾಗ್ಲತ್ರನೇ ಅವ್ರನ್ನ ವೆಲ್ಕಮ್ ಮಾಡಕ್ ನಿಂತ್ಕೋ. ನಾನು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ, ಸರಿನಾ? ಸರಿ ಕಣೆ. ಆರತಿ ತಟ್ಟೆ ಇಟ್ಕೊಂಡು ಕೂತಿದ್ದಾಳೆ. ಲೇ ಭವ್ಯ, ಆರತಿ ತಟ್ಟೆ ಯಾಕೆ ಇಲ್ಲಿ ತಗೊಬಂದು ಇಟ್ಕೊಂಡಿದ್ಯಾ? ಅಮ್ಮ ಅಲ್ಲಿ ಮನೆ ಎಲ್ಲ ಹುಡ್ಕಾಡ್ತಿದ್ದಾರೆ. ಆರತಿ ತಟ್ಟೆನಾ? ಇವಾಗ ಎಂತಕ್ಕೆ? ಏಯ್, ಏನು ಹೇಳ್ತಿದ್ಯಾ? ಬೀಗರು ಬರ್ತಿದ್ದಾರೆ. ಅಕ್ಕ ಬಾವನ್ಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊಳ್ಳೋದು ಬೇಡ್ವಾ? ಅಯ್ಯೋ ಅಕ್ಕ, ಡಬ್ಬ ತರ ಇದೆ ಕಣೆ ಈ ಬೀಗ್ರು ಬೀಗ್ರು ಅನ್ನೋದು. ಇವಾಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ಏಯ್, ನಮ್ಮ ಮನೆ ಫ್ಯಾಮಿಲಿ ಶಾಪ್ ಆಗಿರೋ ಫ್ಯಾಮಿಲಿನ ಬೀಗ್ರು ಅಂತ ಕರಿತಿದ್ಯೇನೆ? ಅದು ಅವ್ರನ್ನ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಂತೆ. ನನಗಂತೂ ಒಂದು ಚೂರು ಇಷ್ಟ ಆಗ್ತಲ್ಲ ಕಣೆ, ನನ್ನ ಮನ್ಸಿದ್ದು ಕೊಪ್ಪಲ್ಲ. ಅದಕ್ಕೆ ಆರತಿ ತಟ್ಟೆ ತಗೊಂಡು ಒಳಗಡೆ ಬಂದು ಕುತ್ಕೊಂಡೆ. ಬರ್ಲಿ, ಅದೇನ್ ಬೀಗ್ತಾರೋ ಬೀಗ್ಲಿ, ನಿಮ್ ಬೀಗ್ರು. ಲೂಸ್ ತರ ಮಾತಾಡ್ಬೇಡ ಭವ್ಯ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅದು ಗೊತ್ತಿರೋದಕ್ಕೆ ಸರಿಯಾದ ಟೈಮ್ ನೋಡ್ಕೊಂಡು ತಟ್ಟೆ ಎತ್ಕೊಂಡ್ ಬಂದಿದ್ದು. ಲೇ, ಪೆದ್ದಿ ತರ ಆಡ್ಬೇಡ ಕಣೆ. ನೀನು ಯಾವ ಮನೆ ಬಗ್ಗೆ ಕೆಂಡ ಕರ್ಕೊಂಡು ಮಾತಾಡ್ತಿದ್ಯೋ ಅದೇ ಮನೆಗೆ ನಮ್ಮ ಅಕ್ಕ ಇವಾಗ ಸೊಸೆಯಾಗಿ ಸೇರ್ತಿದ್ದಾಳೆ ಅನ್ನೋದನ್ನ ಮರಿಬೇಡ. ಆ ಫ್ಯಾಮಿಲಿ ಅಂತ ಮಾತಾಡ್ದಾಗ್ಲೆಲ್ಲ ಅಕ್ಕನ ಬಗ್ಗೆನೂ ಮಾತಾಡ್ತಾ ಇದೆಯಾ ಅನ್ನೋದನ್ನ ಮರಿಬೇಡ. ಹಳೆ ಕೋಪಕ್ಕೆ ಜೋತ್ ಬಿದ್ರೆ ಅಲ್ಲಿ ಅಕ್ಕನಿಗೆ ಎಫೆಕ್ಟ್ ಆಗುತ್ತೆ ಕಣೆ. ನಾವ್ ಏನೇ ಮಾಡಿದ್ರು ಅಕ್ಕನಿಗೆ ಸಮಸ್ಯೆ ಆಗದೆ ಇರೋವಾಗ ನೋಡ್ಕೊಳ್ಬೇಕು, ಅರ್ಥ ಆಯ್ತಾ? ನೋಡ್ ಭವ್ಯ, ಹಠ ಮಾಡ್ಬೇಡ. ಅವರೆಲ್ಲ ಬಂದಿರ್ತಾರೆ, ಆರತಿ ತಟ್ಟೆ ತಗೊಂಡ್ ಬಾ. ನಾನು ಇಷ್ಟು ಹೇಳಿದ್ಮೇಲೂ ಬರೋದು ಬಿಡೋದು ನಿನಗ್ ಬಿಟ್ಟಿದ್ದು.